ಕಣ್ಣು ಕೆಕ್ಕರಿಸಿ ಮುಖವೆಲ್ಲ ಕೆಂಪಾಗಿ ಸಿಗರೇಟನ್ನು ಒಮ್ಮೆ ಅಂಗೈಗೆ ಹೊಡೆದುಕೊಂಡು ನಿಂತರೆ ಖಳನಾಯಕ. ಮೀಸೆನ ಕುಣಿಸ್ತಾ ಕಣ್ಣಲ್ಲೊಂದು ತುಂಟನಗು ಚೆಲ್ತಾ ಹಲ್ಲು ಬಿಟ್ರೆ ಕಾಮಿಡಿ ಪುರುಷ. ಕಣ್ಣಲ್ಲೊಂದು ಮುಗ್ಧತೆ, ಪಾತ್ರಕ್ಕೆಷ್ಟು ಬೇಕೋ ಅಷ್ಟು ಗಾಂಭೀರ್ಯತೆ ಇಟ್ಕೊಂಡು ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ಚಾಮಯ್ಯ ಮೇಷ್ಟ್ರನ್ನು ನೆನಪಿಸೋ ಪೋಷಕ ನಟ. ಇಷ್ಟೆಲ್ಲ ಪ್ರತಿಭೆ ಇರುವ ನಾಟಿಕೋಳಿ ಖ್ಯಾತಿಯ ದೊಡ್ಡಣ್ಣ ಅವರಿಗೀಗ 76 ವರ್ಷ. 1981ರಲ್ಲಿ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಬಂದ ದೊಡ್ಡಣ್ಣ ಆಗಿನ ಕಾಲದ ಬಹುತೇಕ ನಟ ನಟಿಯರ ಹಾಗೆಯೇ ರಂಗಭೂಮಿಯಿಂದ ಬಂದವರು. 800ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಈ ನಡುವೆ ಅವರ ಮದುವೆಯಾಗಿ 50 ವರ್ಷ ಕಂಪ್ಲೀಟ್ ಆಗಿದೆ. ಇವರ ಧರ್ಮಪತ್ನಿಯ ಹೆಸರು ಶಾಂತ. ಮದುವೆ ಆಗೋವರೆಗೂ ಹೆಂಡತಿ ಮುಖ ನೋಡಿರಲಿಲ್ವಂತೆ ದೊಡ್ಡಣ್ಣ. ತಾಳಿ ಕಟ್ಟೋವಾಗ್ಲೇ ಅಂತೆ ಹುಡುಗಿನ ನೋಡಿದ್ದು. ಹುಡುಗಿ ಚೆನ್ನಾಗಿಲ್ಲ ಅಂತ ಹೇಳಿದ್ದಕ್ಕೆ ಅಣ್ಣ ರಪ್ ಅಂತ ಬಿಟ್ಟಿದ್ರಂತೆ. ಬಂಗಾರದಂಥ ಹುಡುಗಿ, ಅವಳು ಒಪ್ಕೊಂಡಿರೋದು ನಿನ್ನ ಅದೃಷ್ಟ ಅಂದಿದ್ರಂತೆ. ಅಮ್ಮ, ನಿನ್ನಂಥವಳಿಗೆ ಯಾವನು ಹೆಣ್ಕೊಡ್ತಾನೆ, ಪುಣ್ಯ ಮಾಡಿದ್ದಿ ತಿಳ್ಕೊ ಅಂತ ಬೈದಿದ್ರಂತೆ. ಹಾಗೆಲ್ಲ ತಾಯಿ ಅಣ್ಣನಿಂದ ಮಂಗಳಾರತಿ ಮಾಡಿಸಿಕೊಂಡೇ ಮದುವೆಯಾದ ದೊಡ್ಡಣ್ಣ ಸುಖ ಸಂಸಾರಿ. ಆ ಸಂಸಾರಕ್ಕೀಗ 50 ವರ್ಷ ಪೂರೈಸಿದೆ. ದೊಡ್ಡಣ್ಣ ಅವರ ಮದುವೆ ಲಗ್ನ ಪತ್ರಿಕೆಯು ಚಿತ್ರಲೋಕಕ್ಕೆ ಲಭ್ಯವಾಗಿದೆ. ದೊಡ್ಡಣ್ಣ ಅವರ ಮದುವೆಯಾಗಿದ್ದು 1975ನೇ ಇಸವಿ ಜೂನ್ 29ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ 9:15 ಶುಭ ಮುಹೂರ್ತ. ಹಾಸನ ಜಿಲ್ಲೆಯ ಅರಸೀಕೆರೆಯ ಬ್ರೈಡ್ಸ್ ರೆಸಿಡೆನ್ಸಿಯಲ್ಲಿ ಶಾಂತ ಅವರಿಗೆ ತಾಳಿ ಕಟ್ಟಿದ್ದರು ದೊಡ್ಡಣ್ಣ. ಅದಾದ ಮೇಲೆ ಜುಲೈ 1ನೇ ತಾರೀಕು ಜವನ್ನಹಳ್ಳಿಯಲ್ಲಿ ರಿಸೆಪ್ಷನ್ ಕೂಡ ಆಗಿತ್ತು. ಈಗ ಅವರ ಮದುವೆಗೀಗ ಹಾಫ್ ಸೆಂಚುರಿ. ದೊಡ್ಡಣ್ಣ ಶಾಂತ ಅವರ ಸುಖಿ ದಾಂಪತ್ಯಕ್ಕೀಗ 3 ಮಕ್ಕಳಿದ್ದಾರೆ. ಆ 3 ಮದುವೆಯಾಗಿದೆ, ಮೊಮ್ಮಕ್ಕಳು ಬಂದಿದ್ದಾರೆ. ಇದೇ ದೊಡ್ಡಣ್ಣ 60 ವರ್ಷ ಪೂರೈಸಿದ್ದಾಗ ಷಷ್ಠಿ ಪೂರ್ತಿಯಾಗಿತ್ತು. 2009ರಲ್ಲಿ ನಡೆದ ಷಷ್ಠಿ ಪೂರ್ತಿಗೆ ದೊಡ್ಡಣ್ಣ ಅವರ ಆಪ್ತ ಬಳಗವೇ ಸೇರಿತ್ತು. ದೊಡ್ಡಣ್ಣ ಅವರ ಆಪ್ತ ಮಿತ್ರರಾಗಿರುವ ರಾಕ್ಲೈನ್ ವೆಂಕಟೇಶ್, ಜಗ್ಗೇಶ್, ರವಿಚಂದ್ರನ್, ಉಪೇಂದ್ರ, ಕುಮಾರ್ ಬಂಗಾರಪ್ಪ, ಹಂಸಲೇಖ, KSL ಸ್ವಾಮಿ ಕುಟುಂಬ, ಬಸಂತ್ ಕುಮಾರ್ ಪಾಟೀಲ್ ಕುಟುಂಬ, ಸುಂದರ್ ರಾಜ್, ಸುಮಿತ್ರಾ, ಸುಧಾರಾಣಿ, ಭಾವನಾ, ಕರಿಸುಬ್ಬು, ಹೇಮಾ ಚೌಧರಿ, ಕೃಷ್ಣಪ್ಪ, ದ್ವಾರಕೀಶ್ ಕುಟುಂಬ, ಸುದರ್ಶನ್ ಮೊದಲಾದವರೆಲ್ಲ ಬಂದಿದ್ರು. ಆ ಷಷ್ಠಿ ಪೂರ್ತಿಯ ಸಂಭ್ರಮದಲ್ಲಿದ್ದವರಲ್ಲಿ ಅಂಬರೀಷ್, KSL ಸ್ವಾಮಿ, ದ್ವಾರಕೀಶ್, ಸುದರ್ಶನ್ ಮೊದಲಾದ ಗೆಳೆಯರು ಈಗಿಲ್ಲ. ಅಂದಹಾಗೆ ವಿಲನ್ ಪಾತ್ರಗಳಲ್ಲಿ ಕೊಲೆ, ರೇಪ್, ಹೊಡೆದಾಟಗಳಲ್ಲೇ ಕಳೆದು ಹೋಗ್ತಿದ್ದ ದೊಡ್ಡಣ್ಣ ಅವರಿಗೆ ಹೊಸ ಇಮೇಜ್ ತಂದುಕೊಟ್ಟಿದ್ದು ಬೆಳ್ಳಿ ಮೋಡಗಳು ಸಿನಿಮಾ. ಆ ಸಿನಿಮಾದ ಲೈನ್ ಸ್ಟೋರಿಯೇ ಅಜ್ಜನ ಷಷ್ಠಿ ಪೂರ್ತಿ ಮಾಡುವುದು. ಇಲ್ಲಿ ಷಷ್ಠಿ ಪೂರ್ತಿ ಆಗಿ ಹೋಗಿದೆ. ವಾರ್ಷಿಕೋತ್ಸವದ ಅರ್ಧಶತಕ ದಾಖಲಾಗಿದೆ. ತಾಳಿ ಕಟ್ಟಿದ ಮೇಲೆ ಲವ್ ಮಾಡೋಕೆ ಶುರು ಮಾಡಿದ ದೊಡ್ಡಣ್ಣ ಈಗಲೂ ಶಾಂತ ಅವರನ್ನೇ ಲವ್ ಮಾಡ್ತಿದ್ದಾರೆ. ಚಿತ್ರಲೋಕದ ಪರವಾಗಿ ದೊಡ್ಡಣ್ಣ ಅವರಿಗೆ 50ನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು.